ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವತ್ತು ಆ್ಯಸ್ ಯೂಶ್ವಲ್ ನಾನು ಹಿಂದಿನ ಪ್ರಿಪ್ರೇಷನ್ ವ್ಲಾಗಲ್ಲೇ ಹೇಳಿದಾಗೆ 4 ಗಂಟೆಯಿಂದ 4:15 ಒಳಗಡೆ ದೇವ್ರನ್ನ ಕೂರಿಸಿ ಪೂಜೆ ಮಾಡಬೇಕಿತ್ತು ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ನೋಡಿ, ಈ ಥರ ಒಂದು ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೊಂಡಿದ್ದೆ ಎಲ್ಲನೂ. ಸೊ ಡೆಕೋರೇಷನ್ ಇಷ್ಟೇ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು 3 ಗಂಟೆಗೆ ತಲೆ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆಲ್ಲ ಸೀರೆ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿ ಕಳಶಕ್ಕೆ ಏನೇನೆಲ್ಲ ಹಾಕಬೇಕು ಎಲ್ಲನೂ ಕೂಡ ನೆನ್ಪಿಟ್ಕೊಂಡು ಹಾಕಬೇಕಲ್ವ, ಅವೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಾದಮೇಲೆ ದೇವ್ರನ್ನೂ ಕೂಡ ಕೂರಿಸಿ ದೇವ್ರಿಗೂ ಕೂಡ ಎಲ್ಲ ಅಲಂಕಾರ ಎಲ್ಲ ಮಾಡಿ ಬೇಗನೆ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಆರತಿ ಮಾಡಿಬಿಟ್ಟೆ. ಅಂದರೆ 4ರಿಂದ 4:15 ಒಳಗಡೆ ಪೂಜೆ ಆಗಬೇಕಿತ್ತು ಅಂತಿತ್ತಲ್ವ. ಸೊ ಅದಕ್ಕೋಸ್ಕರನೇ ನೈವೇದ್ಯಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದು. ಅದಾದಮೇಲೆ ಬೇಕಾದರೆ ನಿಧಾನಕ್ಕೆ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಳ್ಳೋಕ್ಕೆಲ್ಲ ತುಂಬ ಟೈಮ್ ಆಗುತ್ತಲ್ವ. ಸೊ ಅದನ್ನೆಲ್ಲ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಜೆಂಟ್ಗೆ 4ರಿಂದ 4:15 ಒಳಗಡೆ ಇಷ್ಟು ಪ್ರೋಸೆಸ್ ಮಾಡಿದೆ. ಇನ್ನು ಮಿಕ್ಕಿದೆಲ್ಲ ನೋಡಿ ಹಂಗಂಗೆ ಇಟ್ಟಿದ್ದೀನಿ, ಹೂವು ಇನ್ನು ಮಿಕ್ಕಿದ್ದೆಲ್ಲನೂ. ಸೊ ಅರ್ಜೆಂಟ್ಗೆ ಏನು ನಾವು ನೈವೇದ್ಯಕ್ಕೆ ರೆಡಿ ಮಾಡಿದ್ವಿ ಅದೊಂದು ಸ್ವಲ್ಪ ಇಟ್ಕೊಂಡು ನಾನು ದೀಪ ಹಚ್ಬಿಟ್ಟೆ. ಏಕೆಂದರೆ ತುಂಬಾ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ, ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ಸೊ ಅಷ್ಟರೊಳಗಡೆ ನಾನು ಪೂಜೆ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಸೊ ದೇವ್ರದ್ದು ರೇಷ್ಮೆ ಸೀರೆ, ಸರಿ ದೇವ್ರಿಗೆ ಉಡ್ಸಿದ ರೇಷ್ಮೆ ಸೀರೆನ ಸಾಯಂಕಾಲ ಈವ್ನಿಂಗ್ ಪೂಜೆ ಮಾಡುವಾಗ ಮತ್ತು ಕುಂಕುಮಕ್ಕೆ ಹೋಗ್ತೀನಲ್ಲ ಆವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಬರೀ ಯಾವುದಾದ್ರೂ ಒಂದು ಮಡಿ ಸೀರೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಹಾಕ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದೆ. ನೋಡಿ, ಆಮೇಲೆ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಂಡೆ. ಒಂದು 12 ತಟ್ಟೆ ತುಂಬ್ತೀನಿ ನಾನು ಪ್ರತಿ ವರ್ಷವೂ. ಸೊ ರಂಗೋಲಿನೂ ಅಷ್ಟೇ ಒಂದು ಸಿಂಪಲ್ಲಾಗಿ ರಂಗೋಲಿ ಪೌಡ್ರೆಲ್ಲ ಹಾಕಿದ್ದೆ. ಅದಾದಮೇಲೆ ನೋಡಿ ಕಲರ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ನಿಧಾನಕ್ಕೆ ಕಲರ್ ಮಾಡಿದೆ. ಆಮೇಲೆ ನಾವು ಏನು ಬುಕ್ಸ್ ಏನು ಓದೋದಿದ್ರೆ ಏನೇ ಒಂದು ಅಷ್ಟೋತ್ತರ ಇರ್ಬೋದು, ಸಹಸ್ರನಾಮ ಏನೇ ಇದ್ರೂ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಆದರೆ 4ರಿಂದ 4:15 ಒಳಗಡೆ ದೇವ್ರನ್ನ ಕೂರಿಸಿ ಪ್ರತಿಷ್ಠಾಪನೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ಆರತಿ ಬೆಳಗ್ಬಿಡಬೇಕು. ಸೊ ಅದಾದಮೇಲೆ ನೋಡಿ ನಿಧಾನಕ್ಕೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ರಂಗೋಲಿಗೆಲ್ಲ ಕಲರ್ ಹಚ್ಚಿ ತಟ್ಟೆ ಸಾಮಾನೆಲ್ಲ ಕರೆಕ್ಟಾಗೆಲ್ಲ ಜೋಡಿಸಿ, ಯಾಕೆಂದರೆ ಸಖತ್ ಕೆಲಸ ಹಿಡಿಯುತ್ತೆ ಇದಂತೂ. ಯಾಕೆಂದರೆ ಸುತ್ತಮುತ್ತ ಎಲ್ಲ ಅಲ್ಲಲ್ಲೇ ಇಟ್ಟಿರ್ತೀವಿ, ಅದನ್ನೆಲ್ಲ ಎತ್ತಿಟ್ಕೋಬೇಕು. ಸೊ ಇದನ್ನೆಲ್ಲ ಬೆಳಗ್ಗೆ ಮಾಡಿದೆ. ಅದಾದಮೇಲೆ ಇದನ್ನೆಲ್ಲ ರಂಗೋಲಿ ಎಲ್ಲ ಆಲ್ರೆಡಿ ಬೆಳಗಿನ ಜಾವನೇ ಹಾಕಿರೋದ್ರಿಂದ ಬೆಳಗ್ಗೆ ಇನ್ನೊಂದು ಸರಿ ಪೂಜೆ ಎಲ್ಲ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾನು ದೇವರ ವಿಗ್ರಹ, ಲಕ್ಷ್ಮೀ ವಿಗ್ರಹ ಚಿಕ್ಕದೊಂದಿದೆ ನಮ್ಮ ಹತ್ರ ಬೆಳ್ಳಿದು. ಬಿಫೋರ್ ಲಾಸ್ಟ್ ಟೈಮ್ ಇದರಲ್ಲಿ ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು. ಸೊ ಆ ಲಕ್ಷ್ಮೀ ವಿಗ್ರಹಕ್ಕೆ ನಾನು ಅಭಿಷೇಕ ಎಲ್ಲ ಮಾಡಿದೆ. ಸೊ ಅದಕ್ಕೋಸ್ಕರ ಅದು ಅಭಿಷೇಕದ ವಸ್ತುಗಳದೆಲ್ಲ. ಸೊ ನಾನು ಯಾವಾಗಲೂ ಕೂಡ ವ್ರತಗಳನ್ನ ಕಲ್ಪೋಕ್ತ ಪ್ರಕಾರವಾಗಿಯೇ ನಾನು ಮಾಡೋದು. ಅಂದರೆ ಕಲ್ಪೋಕ್ತ ಪ್ರಕಾರವಾಗಿ ಅಂದರೆ ಸಂಕಲ್ಪ ಮಾಡೋದಿರ್ಬೋದು, ಪ್ರತಿಯೊಂದು ಮಂತ್ರ ಸಹಿತವಾಗಿ ಹೇಳೋ ಅಂಥದ್ದು. ಸೊ ಅದಾದ ನೋಡಿ ಫಸ್ಟು ಅಲ್ಲಿ ದೇವ್ರು ಕೂಡ್ಸೋಕ್ಕಿಂತ ಮುಂಚೆ ನಾನು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿದ್ದು.
ಸೊ ಫಸ್ಟ್ ಯಾವಾಗಲೂ ಕೂಡ ನಮ್ಮ ಮನೆ ದೇವ್ರ ಕಲಶ ಎಲ್ಲ ಇಟ್ಬಿಟ್ಟು ದೇವ್ರ ಮನೇಲಿ ಪೂಜೆ ಮಾಡಾದಮೇಲೆ ನಾವು ಹೊರಗಡೆ ಏನೇ ವ್ರತಗಳಿದ್ರೂ ಮಾಡ್ಕೋಬೋದು. ಯಾಕೆಂದರೆ ಇದು ಮಾಡ್ತಾಯಿದ್ದೀವಿ ಅನ್ನೋ ಆತರದಲ್ಲಿ ನಾವು ನಮ್ಮ ಮನೆ ದೇವ್ರನ್ನ ಮರ್ತ್ಬಿಡ್ಬಾರ್ದಲ್ವ. ಸೊ ನೋಡಿ, ಅದಾದಮೇಲೆ ದೇವ್ರ ಅಭಿಷೇಕ ಎಲ್ಲನೂ ಕೂಡ ನಾನು ನಿಧಾನಕ್ಕೆ ಮಾಡಿದೆ. ಕಲ್ಪೋಕ್ತ ಪ್ರಕಾರವಾಗೆಲ್ಲ ಓದೋದು ಅವೆಲ್ಲ 2 hours ಮೇಲೆ ಹಿಡಿಯುತ್ತೆ. ಸೊ ಅಭಿಷೇಕಗಳು ಅಷ್ಟೇ, ಪಂಚಾಮೃತ ಅಭಿಷೇಕ ಇರ್ಬೋದು, ಅರಿಶಿನ ಕುಂಕುಮದ ಅಭಿಷೇಕ, ಗಂಧದಲ್ಲಿ ಅಭಿಷೇಕ. ಸೊ ಈ ಥರ ಲಕ್ಷ್ಮಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಅಲ್ವಾ. ಒಂದು ಕುಂಕುಮ ಇರ್ಬೋದು ಅಥವಾ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಎಲ್ಲ ಮಾಡಿ, ಅದಾದಮೇಲೆ ನಾನು ತುಪ್ಪದ ದೀಪ, ತುಪ್ಪದ ಆರತಿ ಎಲ್ಲನೂ ಕೂಡ ಮಾಡಿದೆ. ನೋಡಿ, ಇದೇ ಅಲ್ವಾ ನಮಗೂ ಕೂಡ ಒಂದು ಸಮಾಧಾನ. ಪೂಜೆ ಎಲ್ಲ ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಅದೇ ಥರ ಚೆನ್ನಾಗಿ ನಿರ್ವಿಘ್ನವಾಗಿ ಆಗಲಿ ಅಂತ ಅಂದ್ಬಿಟ್ಟೆ ಫಸ್ಟ್ ಗಣೇಶನ ಪೂಜೆ ಮಾಡಿಬಿಟ್ಟು, ಅದಾದಮೇಲೆ ನಾವು ಆ ವ್ರತಗಳನ್ನ ಮಾಡ್ಕೊಳ್ಳೋದು. ಯಾವ್ಯಾವ್ದು ಮಾಡ್ತೀವಿ ಆ ವ್ರತಗಳನ್ನ ಹಿಡಿಯೋದು ಅಂತ. ಸೊ ಫಸ್ಟ್ ಗಣಪತಿ ಆಶೀರ್ವಾದ ಇರಬೇಕು. ಸೊ ಗಣಪತಿ ವಿಗ್ರಹ ಇದೆ, ಅದನ್ನಿಟ್ಟು ಪೂಜೆ ಮಾಡಿ, ಆಮೇಲೆ ಲಕ್ಷ್ಮೀ ವಿಗ್ರಹಕ್ಕೆ ನಾನು ಅಭಿಷೇಕ ಎಲ್ಲ ಮಾಡ್ತೀನಿ. ನೋಡಿ, ಪತ್ರೆ ಇರ್ಬೋದು, ಮರುಗ, ದವನ, ತುಳಸಿ, ಬಿಲ್ಪತ್ರೆ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದು ನಾನು. ನೋಡಿ, ಅದು ಆರತಿ ಇರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಸುಗಂಧ ದ್ರವ್ಯಗಳು ಎಲ್ಲನೂ ಬಳಸಿ ನಾವು ದೇವ್ರ ಪೂಜೆ ಮಾಡೋ ಅಂಥದ್ದು. ಸೊ ನಮ್ಮ ಮನೆ ದೇವ್ರಿಗೂ ಕೂಡ ತುಪ್ಪದ ಆರತಿ. ಸೊ ನಾನು ಈ ಪೂಜೆಗೆ ಅಂತಂದ್ಬಿಟ್ಟೆ ನಾನು ಸಪ್ರೇಟಾಗಿ 1 ಲೀಟ್ರ್ ಆಯಿಲು ಮತ್ತು ಒಂದು ಅರ್ಧ ಲೀಟ್ರು ತುಪ್ಪ ತಗೊಂಬಂದು ಇಟ್ಕೊಂಬಿಟ್ಟಿದ್ದೆ. ಅರ್ಧ ಲೀಟ್ರ್ ಅಲ್ಲದೇ ಇದ್ದರೂ ಅಟ್ಲೀಸ್ಟ್ ಒಂದು 1/4 ಲೀಟ್ರು ತುಪ್ಪನಾದರೂ ಬೇಕು, 1/4 kg ಎಷ್ಟಾದ್ರೂ. ಸೊ ಅದನ್ನು ಅರ್ಧ ಲೀಟ್ರ್ ಪ್ಯಾಕೆಟ್ ತಂದಿದ್ದೆ. ಸೊ ಪೂಜೆ ಎಲ್ಲ ಸಂಕಲ್ಪಪೂರ್ವಕವಾಗಿ ಏನಿದೆ ಶಾಸ್ತ್ರೋಕ್ತವಾಗಿ ಎಲ್ಲ ಬುಕ್ಕಲ್ಲೇನಿದೆ ಅದೇ ಪ್ರಕಾರನೇ ನಾನು ಕಲ್ಪೋಕ್ತ ಪ್ರಕಾರವಾಗಿಯೇ ಪೂಜೆ ಎಲ್ಲ ಮಾಡಿದೆ. ಸೊ ಅದೇ ಪ್ರಕಾರ ಅಭಿಷೇಕ ಇರ್ಬೋದು, ಪತ್ರೆ ಅರ್ಚನೆ ಇರ್ಬೋದು, ಮತ್ತು ವಿವಿಧ ಹೂವಿನ ಅರ್ಚನೆ ಇರ್ಬೋದು. ಸೊ ಅದೆಲ್ಲ ಮಾಡಿ ವರಮಹಾಲಕ್ಷ್ಮಿ ಕತೆ ಅದು ಯಾವ ರೀತಿ ಹುಟ್ಕೋತು ಅದನ್ನೆಲ್ಲ ಕಥೆನೂ ಕೂಡ ಕೊಟ್ಟಿರ್ತಾರೆ. ಅದನ್ನೆಲ್ಲ ಓದಿ ಎಲ್ಲ ಪೂಜೆ ಎಲ್ಲ ವ್ರತ ಎಲ್ಲ ಪೂಜಾ ವಿಧಾನ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಈ ಒಂದು ಆರತಿ ಮಾಡಿದೆ. ಸೊ ಇದು ಕೆಂಪು ನೀರು ಆರತಿ ಅಷ್ಟೇ, ಏನೂ ದೃಷ್ಟಿ ಆಗಿರಬಾರ್ದು. ಒಂದೊಂದ್ಸರಿ ನಮ್ಮ ದೃಷ್ಟಿನೇ ಆಗಿಬಿಡುತ್ತಲ್ವ ದೇವ್ರಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಪ್ಪ ದೇವರು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ದೃಷ್ಟಿ ತೆಗಿಯೋ ಥರ ಆರತಿ ಮಾಡೋದು ಪೂಜೆ ಎಲ್ಲ ಆದಮೇಲೆ. ಅದಾದಮೇಲೆ ಎವ್ರಿ ನೈಟು ದೇವ್ರು ಜರುಗಿಸೋ ತನಕ ಎವ್ರಿ ನೈಟು ಅದನ್ನು ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಆರತಿ ಮಾಡೋದು ಮೊದಲಿಂದ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇರೋದು ನಾನು. ಸೊ ನಾನು ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಚಿರೋಟಿ ಎಲ್ಲ ರೆಡಿ ಮಾಡಿದ್ದೆ. ಅದಾದಮೇಲೆ ಕಾಯಿ ಒಬ್ಬಟ್ಟು, ಆಮೇಲೆ ನಿಂಬೆಹಣ್ಣು ಚಿತ್ರಾನ್ನ, ಇಷ್ಟನ್ನು ಕೂಡ ಮಾಡ್ತೀನಿ ನಾನು ಪ್ರತಿ ವರ್ಷವೂ. ನೋಡಿ, ಚಿರೋಟಿನೂ ಕೂಡ ರೆಡಿಯಾಗಿತ್ತು. ಬರೀ ಒಂದು ಅಲ್ಲಿ ತಟ್ಟೆ ಸಾಮಾನು ತುಂಬೋದಕ್ಕೆ ಅಂತ ಫಸ್ಟ್ ಮಾಡಿಟ್ಟಿದ್ದೆ. ಅದಾದಮೇಲೆ ಮಿಕ್ಕಿದ್ದನ್ನು ನಮ್ಗೆ ಮಾಡ್ಕೊಳ್ಳೋಣ ಅಂತ. ನೋಡಿ, ಇದು ಒಬ್ಬಟ್ಟನ್ನ ಮಾತ್ರ ನಾನು ಆಮೇಲೆ ಮಾಡಿದೆ, ಮಧ್ಯಾಹ್ನಕ್ಕೆ ಇಟ್ಕೊಳ್ಳೋದ ಅಂತ ಅಂದ್ಬಿಟ್ಟು. ಯಾಕೆಂದರೆ ಎಲ್ಲನೂ ಒಟ್ಟಿಗೆನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಒಬ್ಬಟ್ಟು ಆಮೇಲೆ ಮಾಡಿದೆ ಬೆಳಿಗ್ಗೆ. ಸೊ ಅದಾದಮೇಲೆ ನೋಡಿ, ಆಮೇಲೆ ನಾನು ತಿಂಡಿ ಮಾಡಬೇಕಾಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಆಗೋಷ್ಟರಲ್ಲೇ 12 ಗಂಟೆ ಆಗಿಬಿಟ್ಟಿತ್ತು. 12-12:30 ಅಷ್ಟರಲ್ಲಿ ನಾನು ತಿಂಡಿ ಮಾಡಿದೆ. ನೋಡಿ, ಅಷ್ಟೊತ್ತಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾವಾಗಲಾದರೂ ಒಂದೊಂದ್ಸರಿ ಅಲ್ವಾ. ಸೊ ತಿಂಡಿ ಆದಮೇಲೆ ಫಸ್ಟ್ ರೆಸ್ಟ್ ಮಾಡಬೇಕಪ್ಪ ಅಂತ ಅಂದ್ಬಿಟ್ಟು ನಿದ್ದೆನೇ ಮಾಡಿರಲಿಲ್ವಲ್ಲ ನಾನು. ಇಡೀ ನೈಟ್ ನಿದ್ದೆ ಮಾಡ್ದೇನೆ ನಾನು ಎಲ್ಲ ಜೋಡಿಸ್ಕೊಂಡು ಇಟ್ಟಿದ್ದು. ಅದಾದಮೇಲೆ ಪೂಜೆ ಆದಮೇಲೆ ಬೆಳಗ್ಗೆ ಹೆಂಗಪ್ಪ ನಿದ್ದೆ ಮಾಡೋದು ಅಂತ ಅದು ಮಲ್ಕೊಳ್ಳೂ ಇಲ್ಲ ನಾನು. ಬೆಳಗ್ಗೆ ಹೊತ್ತು ದೇವ್ರ ದೀಪ ಹಚ್ಬಿಟ್ಟು ಹೆಂಗೆ ಮಲ್ಕೊಳ್ಳೋದು ಅಂತ. ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಸಾಯಂಕಾಲ ರೆಡಿ ಆದೆ. ಕುಂಕುಮಕ್ಕೆಲ್ಲ ಹೋಗ್ಬೇಕಿತ್ತಲ್ಲ. ನೋಡಿ, ಈ ಸೀರೆ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ಉಡಿಸಿದ್ದು, ಅದನ್ನು ಈ ವರ್ಷ ಉಟ್ಕೊಂಡಿದ್ದು. ಈ ಸರಿ ಉಡಿಸಿರೋದನ್ನು ನಾನು ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋತೀನಿ. ಇದೇ ಥರನೇ ನಾನು 6 ವರ್ಷದಿಂದನೂ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಸೊ ಮದುವೆ ಆದಾಗ್ಲಿಂದನೂ ನಾನು ಇದೇ ರಿಚುವಲ್ಸ್ ಫಾಲೋ ಮಾಡ್ತಾ ಇರೋದು. ಮದುವೆಗೆ ಮುಂಚೆನೂ ಪೂಜೆ ಮಾಡ್ತಿದ್ದೆ, ಬಟ್ ಆವಾಗ ಸೀರೆ ವಿಷಯದಲ್ಲಿ ಈ ಥರ ಏನೂ ಇದು ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅವಾಗ ಮದುವೆಗೆ ಮುಂಚೆ ಎಲ್ಲ ಜಾಸ್ತಿ ಡ್ರೆಸ್ಗಳನ್ನ ಹಾಕೋತಿದ್ದೆ ಒಂದೊಂದು ಸರಿ ಆ ಥರ. ಮದುವೆ ಆದಮೇಲೆ ನಾನು ಈ ಥರ ಸ್ಯಾರಿ ಉಟ್ಕೊಳ್ಳೋಕೆ ಶುರು ಮಾಡಿದ್ದಲ್ವ. ಅಂದರೆ ರೆಗ್ಯುಲರಾಗಿ ಮಸ್ಟ್ ಆ್ಯಂಡ್ ಶುಡ್ ಸ್ಯಾರಿ ಹಾಕ್ಕೊಳ್ಳೋಕ್ಕೆ. ಸೊ ಅದಕ್ಕೇ ಅದಾದಮೇಲೆ ನೋಡಿ, ಈವ್ನಿಂಗ್ ಇನ್ನೊಂದು ಸರಿ ನಾನು ರೆಡಿ ಆದಮೇಲೆ ಇನ್ನೊಂದು ಸರಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ, ದೀಪ ಎಲ್ಲ ಉರಿತಾನೆ ಇರುತ್ತೆ 3 ದಿನ ತನಕ ನೋಡ್ಕೊಳ್ಳೇಬೇಕು. ಅಂದರೆ ಭಾನುವಾರ ಜರುಗಿಸೋದಲ್ವ, ಭಾನುವಾರ ತನಕನೂ. ಆದರೂ ಚಿಕ್ಕದು 2 ಬೆಳ್ಳಿ ದೀಪ ಹಚ್ಚಿರ್ತೀನಿ, ತುಪ್ಪದ ದೀಪನ. ಸೊ ಅದನ್ನು ಕೂಡ ಇವಾಗ ಸಾಯಂಕಾಲ ಇನ್ನೊಂದು ಸರಿ ಹಚ್ಚಿ, ನೋಡಿ ಗಂಧದ ಕಡ್ಡಿ ಎಲ್ಲ ಇಲ್ಲಿ ದೇವ್ರಿಗೆ ಮತ್ತು ನಮ್ಮ ಮನೆ ದೇವ್ರಿಗೆ, ಆಮೇಲೆ ಹೊರಗಡೆ ತುಳಸಿ ಗಿಡಕ್ಕೆ ಎಲ್ಲ ಕಡೆಯೂ ಕೂಡ ಪೂಜೆ ಮಾಡಲೇಬೇಕು. 3 ಕಡೆ ನೈವೇದ್ಯಕ್ಕೆ ಇಡಲೇಬೇಕಲ್ವಾ. ಸೊ ಅದಕ್ಕೋಸ್ಕರನೇ
ಸೊ ಇವೆಲ್ಲ ದೇವ್ರಿಗೆ ಪೂಜೆ ಮಾಡೋ ಪ್ರೊಸೀಜರ್ ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇದೆ ಆ ಒಂದು ಪ್ರೊಸೀಜರ್ ಅಂತ ನನಗಂತೂ ತುಂಬ ಇಷ್ಟ. ಬಟ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಷ್ಟೇ, ಪೂಜೆ ಮಾಡುವಾಗ ನಮಗೆ ಡಿಸ್ಟರ್ಬ್ ಆಗಬಾರ್ದು. ಮತ್ತು ವೀಡಿಯೋ ಕ್ಯಾಪ್ಚರು ಮಾಡೋಕ್ಕಂತೂ ನನಗಂತೂ ಆಗೋಲ್ಲ. ಅದಕ್ಕೋಸ್ಕರನೇ ನಾನು ಮಧ್ಯದಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ನಾವು ಏನೋ ಒಂದು ಕಾನ್ಸಂಟ್ರೇಟ್ ಮಾಡಿ ನಾವು ಪೂಜೆ ಮಾಡ್ತಾಯಿರ್ತೀವಿ. ಸೊ ಆ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಪೂಜೆ ಎಲ್ಲ ನಿಯಮಾನುಸಾರ ಕರೆಕ್ಟಾಗಿ ಆದಮೇಲೆ ನಮ್ಗೆ ಸಮಾಧಾನ ಆದಮೇಲೆ ಆಮೇಲೆ ಬೇಕಾದ್ರೆ ಈ ಥರ ಏನಾದರೂ ಮಂಗಳಾರತಿಗೆ ಏನಾದರೂ ಮಾಡಬೇಕಾದ್ರೆ ಬೇಕಾದ್ರೆ ವೀಡಿಯೋನಿಂದ ಆನ್ ಮಾಡ್ಕೋಬೋದು ನಾವು. ಅದು ಬಿಟ್ಟು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗು ನಾವು ವೀಡಿಯೋ ಮಾಡ್ತೀವಿ ಅಂತಂದರೆ ಆಗೋಲ್ಲ. ಅದಕ್ಕಿಂತ ಬೇರೆ ಯಾರಾದರೂ ಹೆಲ್ಪಿಗೆ ಇದ್ದರೆ ಯಾರಾದರೂ ಆ ಥರ ಮಾಡ್ಬೋದು ಹೊರತು ಒಬ್ಬರೇ ಎಲ್ಲನೂ ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಏಕೆಂದರೆ ಪೂಜೆ ಆಗೋದು ಇಂಪಾರ್ಟೆಂಟು, ವ್ರತ ಕರೆಕ್ಟಾಗಿ ಆಗಬೇಕು. ಅದಾದಮೇಲೆ ಮಿಕ್ಕಿದ್ದು ವ್ಲಾಗಿಗೆ ವೀಡಿಯೋಗಳು ಅವೆಲ್ಲ ನೆಕ್ಸ್ಟು. ಫಸ್ಟು ಪೂಜೆ ನಮ್ಮ ಮನೇಲಿ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ನು. ಸೊ ಪೂಜೆ ಎಲ್ಲ ಆಯಿತು, ಎಲ್ಲ ಆದಮೇಲೆ ನಾನು ರೆಡಿ ಆಗಿದ್ನಲ್ಲ, ಸೊ ಪಾಪನೂ ಕರ್ಕೊಂಡು ಹಂಗೇ ಒಂದು ರೌಂಡು ಎಲ್ಲರನ್ನೂ ಕುಂಕುಮಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋದೆ. ಸೊ ಫಸ್ಟು ನಮ್ಮ ಮನೆಗೂ ಕೂಡ ಬಂದಿದ್ದರು, ನಮ್ಮ ಮನೆ ಪಕ್ಕದವರು. ಫಸ್ಟ್ ಅವ್ರು ಬಂದು 4 ಗಂಟೆ ಅಷ್ಟರಲ್ಲೇ ಬಂದುಬಿಡ್ತಾರೆ ಅವರು ಪ್ರತಿ ವರ್ಷ. ಅವ್ರು ಬಂದ ಮೇಲೇ ನಮಗೆ ಒಂಚೂರು ನಾವು ಹೋಗೋಣಪ್ಪ ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ ಅವ್ರು ಫಸ್ಟ್ ಬಂದುಬಿಡ್ತಾರೆ. ಯಾಕೆಂದರೆ ಈವ್ನಿಂಗ್ ಮೇಲೆ ಅವರು ಎಲ್ಲ ಕುಂಕುಮ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಬಂದು ಕೂಗ್ಬಿಡ್ತಾರೆ. ಸೊ ಅದರಿಂದ ನಮಗೂ ಬೇಗನೆ ಹೋಗಿ ನಾವು ಬೇಗ ಹೋಗಿದ್ದು ಬಂದುಬಿಡೋದ ಅಂತ ನಮಗೂ ಅನಿಸುತ್ತೆ. ನೋಡಿ ಎಷ್ಟು ರೆಡಿಯಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ, ಬೆಳಗ್ಗೆ ಹೊತ್ತು ಪೂಜೆ ಆಗೋ ತನಕನೂ ಮಾತ್ರ ನಾನು ಅಷ್ಟು ಅಲರ್ಟ್ ಆಗಿರ್ತೀನಿ ಅಂತ ಹೇಳ್ಬೋದು. ಏಕೆ ಅಂತಂದರೆ ಒಂದೊಂದು ವಿಷಯಗಳು ಕೂಡ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತು ಕಳಶಕ್ಕೆ ಹಾಕೋ ಐಟಮ್ಸು ಪ್ರತಿಯೊಂದೂ ಅಷ್ಟೇ, ಕವಡೆ ಇರ್ಬೋದು, ಕಮಲದ ಬೀಜ ಇರ್ಬೋದು, ಗೋಮತಿ ಚಕ್ರ, ಪ್ರತಿಯೊಂದೂ ಅಷ್ಟೇ ಎಲ್ಲ ಆರಾರು ಥರ ಹಾಕಬೇಕು. ಸೊ ಇದು ಮೊದಲಿಂದನೂ ಅದು ಅಷ್ಟೇ ಫಾಲೋ ಮಾಡ್ಕೊಬಂದಿದ್ದು. ಬಟ್ಲಡಿಕೆ ಇರ್ಬೋದು, ಗೋಲ್ಡ್ ಕಾಯಿನ್ಸ್ಗಳಿರ್ಬೋದು. ಗೋಲ್ಡ್ ಕಾಯಿನ್ಸ್ ಅಂದರೆ ಅದೇ 5 ರೂಪಾಯಿ ಗೋಲ್ಡ್ ಕಾಯಿನ್ಸ್ ಬರುತ್ತಲ್ಲ ಅದು. ಆಮೇಲೆ ಒಂದು ಬೆಳ್ಳಿ ಕಾಯಿನ್ ಅಂತೂ ಹಾಕ್ತೀನಿ. ಗೋಲ್ಡ್ ಏನಾದರೂ ಒಂಚೂರು $1 ಅಥವಾ ಏನಾದರೂ ಒಂದು ಹಾಕ್ತೀನಿ. ಆ ಥರ ನಮ್ಮದೇ ಆದಂಥ ಕೆಲವು ಪ್ರೋಸೆಸ್ಸು ಅಥವಾ ನಮ್ಮ ರಿಚುವಲ್ಸ್ನ ಏನು ಫಾಲೋ ಮಾಡಿರ್ತೀವಿ ಅದು. ಒಂದು 12 ತಟ್ಟೆ ತುಂಬ್ತೀನಿ ಮೊದಲಿಂದನೂ, ಡ್ರೈ ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದು 5 ಥರ ಹಣ್ಣು. ಸೊ ಇವನ್ನೆಲ್ಲ ಮಾಡ್ಕೊಂಬರ್ತಾಯಿದ್ದೀನಿ. ಆ ದೇವ್ರಿಗೆ ನಾನು ಅದೇ ಕೇಳೋದು, ಒಂದು ಎಲ್ಲನೂ ನಡ್ಸ್ಕೊಂಡು ಹೋಗೋವಂಥ ಶಕ್ತಿ ಕೊಡಮ್ಮ ಅಂತ ಅಂದ್ಬಿಟ್ಟು. ನೋಡಿ, ಅದಾದಮೇಲೆ ನಮ್ಮ ಮನೆಯವ್ರಿಗೆ ಒಬ್ಬಟ್ಟು ಮಾಡಿಕೊಡ್ತಾಯಿದ್ದೆ ಮಧ್ಯಾಹ್ನ. ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ತುಪ್ಪ ಎಲ್ಲ ಹಾಕಿ ಅದಾದಮೇಲೆ ಈವ್ನಿಂಗ್ ನೋಡಿ, ನಾನು ಅರಿಶಿನ ಕುಂಕುಮಕ್ಕೆ ಹೋಗೋಕ್ಕಿಂತ ಅಲ್ಲಿಗೆ ತೊಗೊಂಬರೋಕ್ಕೆ ಕೂಗಕ್ಕೆ ಹೋಗೋಕ್ಕಿಂತ ಮುಂಚೆನೇ ಬಾಳೆಕಾಯಿ ಸಾಂಬಾರು ಗೊಜ್ಜು ಥರ ಮಾಡಿಬಿಡೋಣ ಅಂತ. ಏಕೆಂದರೆ ತಿರ್ಗಿ ರಾತ್ರಿ ಲೇಟ್ ಆಗಿಬಿಡುತ್ತೆ, ಆಮೇಲೆ ಸಾಂಬಾರು ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಅದಾದಮೇಲೆ ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟೆ ಹೋದೆ. ನೋಡಿ, ನನ್ನ ಇದಕ್ಕೆ ರೆಡಿಯಾಗಿ ಆದಮೇಲೆ ಅಡುಗೆ ಮಾಡಿದೆ ನಾನು. ಸೊ ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವರು ಮಧ್ಯಾಹ್ನ ಅಂದರೆ ಇವರು ಒಂದೊಂದ್ಸರಿ ಬೇಗನೆ ಊಟ ಕೇಳ್ಬಿಡ್ತಾರಲ್ವ. ಆಮೇಲೆ ಸುಮ್ಮನೆ ಹಾಕಬೇಕು ಅಂದ್ಬಿಟ್ಟು ನಾನೇ ಸೀರೆ ಉಟ್ಕೊಂಡಿದ್ದಲ್ಲ, ಹಂಗೇ ಪರವಾಗಿಲ್ಲ ಅಂದ್ಬಿಟ್ಟು ಬೇಗ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಬೇಗ ಅಡುಗೆ ಮಾಡಿಬಿಟ್ಟೆ. ಸೊ ಅಡುಗೆ ಮಾಡಿಟ್ಬಿಟ್ಟೆ, ಒಬ್ಬಟ್ಟು ಎಲ್ಲ ಮಾಡಿಟ್ಬಿಟ್ಟೆ ಹೊರಗಡೆ ಹೋದೆ ನೋಡಿ. ಯಾಕೆಂದರೆ ಆಮೇಲೆ ನಮಗೂ ಡಿಸ್ಟರ್ಬೆನ್ಸ್ ಆಗಬಾರ್ದಲ್ವ. ನಾವೇನೋ ಆರತಿ ಮಾಡ್ತಾಯಿರ್ತೀವಿ, ಇನ್ನೇನೋ ಮಾಡ್ತಿರ್ತೀವಿ, ಆಮೇಲೆ ಅಯ್ಯೋ ಅಡುಗೆ ಆಗಲಿಲ್ಲ, ಅಯ್ಯೋ ಕೇಳ್ತಾರೇನೋ ಅನ್ನೋ ಥರ ನಮಗೂ ಇದಾಗಬಾರ್ದು. ಅದಕ್ಕೇ ನಾನು ಸಾಯಂಕಾಲನೇ ಮಾಡಿಟ್ಬಿಟ್ಟೆ ಅಂತ ಹೇಳ್ಬೋದು. ಸೊ ಮಧ್ಯಾಹ್ನ ಎಲ್ಲ ಅಡ್ಜಸ್ಟ್ ಆಗಿತ್ತು, ಬಟ್ ಇದೆಲ್ಲ ಸಾಯಂಕಾಲಕ್ಕೆ ಮಾಡಿದೆ. ಆಮೇಲೆ ಇವಳು ಕರ್ಕೊಂಡು ಎಲ್ಲರನ್ನೂ ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದೆ. ಇವಳಂತೂ ಹೈಪರ್ ಆ್ಯಕ್ಟಿವ್, ಅವಳೆಲ್ಲ ಓಡಾಡ್ಕೊಂಡು ಎಲ್ಲರ ಮನೇಲೂ ಬಂದಳು. ಸೊ ಅದಾದಮೇಲೆ ಎಲ್ಲರೂ ಕುಂಕುಮಕ್ಕೆ ಬಂದು ಹೋದರು. ನಾನು ಅದನ್ನೆಲ್ಲ ವೀಡಿಯೋ ತೆಗಿಯೋಕ್ಕೆ ಹೋಗಲಿಲ್ಲ. ಆ ಟೈಮಲ್ಲಿ ನಮಗೆ ಒಳ್ಳೆಯದು ಇಲ್ವಲ್ಲ ವೀಡಿಯೋ ತೆಗಿಬೇಕು ಅಂತ. ಆಮೇಲೆ ಸುಮ್ಮನೆ ಏನಕ್ಕೆ ಅವ್ರ ಪರ್ಮಿಷನ್ ಹೇಳಿದೆ ಅಂದ್ಬಿಟ್ಟು ಅದಾದಮೇಲೆ ನಾನು ಬೆಲ್ಲದ ಆರತಿ ಮಾಡಿದೆ ದೇವ್ರಿಗೆ ನೈಟು. ಬೆಲ್ಲದ ಆರತಿ ಇರ್ಬೋದು ಅಥವಾ ಅಕ್ಕಿ ಹಿಟ್ಟಿನ ಆರತಿ ಇರ್ಬೋದು. ಸೊ ಏನು ಬೇಕಾದ್ರೂ ಮಾಡ್ಬೋದು. ನಾನು ಬೆಲ್ಲದ ಆರತಿನೇ ಮಾಡಿದೆ ಈವ್ನಿಂಗು. ಸೊ ಹಾಗೇ ದೇವರು ಶುಕ್ರವಾರ ಕೂರಿಸ್ತೀವಿ, ಭಾನುವಾರ ಕದಲಿಸ್ತೀವಿ. ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಪೂಜೆನ ಸಂತೃಪ್ತಿಯಾಗಿ ಆ ದೇವ್ರಿಗೂ ಕೂಡ ತೃಪ್ತಿ ಆಗೋ ಥರನೇ ನಾವು ನಡ್ಕೋಬೇಕು ದೇವ್ರು ಕೂರಿಸಿರ್ಬೇಕಾದ್ರೆ. ಏಕೆಂತಂದರೆ ಅಲ್ಲಿ ದೇವರು ನಿಜವಾಗ್ಲೂ ಪ್ರತಿಷ್ಠಾಪನೆ ಆಗಿರ್ತಾಳೆ. ಸೊ ಅದಕ್ಕೇ ತುಂಬ ಕೇರ್ಫುಲ್ಲಾಗಿರಬೇಕು. ನಮ್ಮ ಪ್ರತಿಯೊಂದು ವಿಷಯದಲ್ಲೂ ನುಡಿ ಪ್ರತಿಯೊಂದರಲ್ಲೂ ಕೂಡ ನಾವು ಕೇರ್ಫುಲ್ಲಾಗಿರಬೇಕು. ನಾವು ಏನು ಮಾತಾಡ್ತೀವಿ, ಏನು ರಿಯಾಕ್ಟ್ ಮಾಡ್ತೀವಿ ಎಲ್ಲದ್ರ ಮೇಲೂ. ಯಾಕೆಂದರೆ ಸರಿ ಅಂತೂ ನಾನು ನೋಡ್ಬಿಟ್ಟಿದ್ದೀನಿ ಏನೇನೆಲ್ಲ ಆಗಿತ್ತು ಕತೆಗಳು ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಎಷ್ಟೇ ಇದಾಗಲಿ ನಾವು ಕಾಮಾಗಿರಬೇಕು ಅಷ್ಟೇ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ.
ದೇವ್ರು ಕೂರಿಸಿ ಅಲ್ಲಿ ನಿಜವಾಗ್ಲೂ ದೇವ್ರು ಇರುತ್ತಲ್ವ, ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ಮತ್ತೆ ದೇವ್ರಿಗೆ ಧೂಪ ಎಲ್ಲ ಹಾಕ್ತೆ. ಅದೇ ದೇವರು ಕೂರಿಸಿರ್ತೀವಿ, ಆವಾಗ ದೇವರು ಕೂಡ ನೆಮ್ಮದಿಯಾಗಿ ನಮ್ಮ ಪೂಜೆನ ಸ್ವೀಕರಿಸಬೇಕು. ನಾವು ಕೂಡ ನೆಮ್ಮದಿಯಾಗಿ ಪೂಜೆ ಮಾಡಬೇಕು, ಯಾವುದೇ ಥರದ್ದು ಒತ್ತಡಗಳು ಡಿಸ್ಟರ್ಬೆನ್ಸ್ಗಳು ಇಲ್ಲದೇ. ಸೊ ಆ ಥರ ಆಗಬೇಕು ಅಂದರೆ ನಮ್ಮ ಕರ್ತವ್ಯಗಳನ್ನ ನಾವು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ರೆ ಆಮೇಲೆ ನಾವು ದೇವ್ರ ಪೂಜೆ ಮಾಡೋದಕ್ಕೆ ನಾವು ಫ್ರೀಯಾಗಿ ನಮ್ಮ ಇಷ್ಟ ಬಂದಂಗೆ ಪೂಜೆ ಮಾಡ್ಬೋದು, ನಮಗೆ ತೃಪ್ತಿ ಆಗೋ ತನಕ ಪೂಜೆ ಮಾಡ್ಬೋದು. ಸೊ ಆ ಥರ ಒಂದು ನಾನು ಫಾಲೋ ಮಾಡ್ತಾ ಇರೋದು. ಆದಷ್ಟು ನಾನು ಈ ಥರ ದೇವ್ರು ಕೂರಿಸಿದಾಗ ಮಾತುಗಳು ಅವೆಲ್ಲ ಸ್ವಲ್ಪ ಕಡಿಮೆ ಆಡೋದು. ಎಸ್ಪೆಷಲಿ ಏನಾದರೂ ಒಂದು ಮಾತಾಡಬೇಕು ಅಂದರೆ ಯೋಚನೆ ಮಾಡಿ ಮಾತಾಡಬೇಕು. ಈ ಟೈಮಲ್ಲಿ ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕು. ಯಾಕೆಂದರೆ ದೇವ್ರು ಕೂರಿಸಿರ್ತೀವಲ್ವ, ಸುಮ್ಮನೆ ಹೆಚ್ಚು ಕಡಿಮೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಡಿಸ್ಕಷನ್ ಮಾಡೋದು, ಅದು ಯಾವುದು ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಮಾಡಬಾರ್ದು ಆ ಥರ ಇನ್ನೊಬ್ಬರ ಬಗ್ಗೆ ಡಿಸ್ಕಷನು. ಆದರೆ ಆದಷ್ಟು ಈ ಟೈಮಲ್ಲಾದರೂ ಅವಾಯ್ಡ್ ಮಾಡಬೇಕಂತ ಅಷ್ಟೇ. ಸೊ ಯಾಕೆಂದರೆ ಈ ಸರಿ ಬಿಡಿ ಆ ಥರ ಡಿಸ್ಕಷನ್ನು ಕೂಡ ಮಾಡೋ ಅಂಥವ್ರು ಯಾರೂ ಇರಲಿಲ್ಲ. ನಮ್ಮ ಅಮ್ಮ ಬೆಳಗ್ಗೆನೇ ಪಾಪ ಪೂಜೆ ನಂದು ಪೂಜೆ ಆದ ತಕ್ಷಣ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟಿದ್ರು. ಮನೇಲಿ ನಾನು ನಮ್ಮ ಮನೆಯವರು ಪಾಪ ಅಷ್ಟೇ ಇದ್ದಿದ್ದು. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಅದೇನೇ ನಾವು ಹೇಳೋದು. ಸೊ ಪೂಜೆ ಎಲ್ಲ ಚೆನ್ನಾಗಾಗಬೇಕು, ಒಂದೇ ಮನಸ್ಥಿತಿ ಇರಬೇಕು ಎಲ್ಲರಲ್ಲೂ ಕೂಡ ನಮ್ಮ ಮನೆ ಉದ್ಧಾರ ಆಗಬೇಕು, ನಾವು ಚೆನ್ನಾಗಿರಬೇಕು, ಎಲ್ಲರೂ ಕುಟುಂಬ ಚೆನ್ನಾಗಿರಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದರೆ ಎಲ್ಲ ಕುಟುಂಬಗಳು ಚೆನ್ನಾಗೇ ಇರುತ್ತೆ. ಸೊ ಅದಾದಮೇಲೆ ನಾವು ನಮ್ಮ ಅಕ್ಕ ಕುಂಕುಮ ಇಟ್ಕೊಂಡು ಹೋಗುವಂತೆ ಬಾ ಅಂತಂದು, ಸೊ ಅಲ್ಲೋಗಿದ್ದು ಬಂದ್ವಿ. ಅದಾದಮೇಲೆ ರಾತ್ರಿ ಮಲ್ಕೋಬೇಕಾದ್ರೆ ನೋಡಿ ಅಡುಗೆ ಎಲ್ಲ ರೆಡಿ ಇತ್ತಲ್ವ. ಸೊ ಎಲ್ಲ ಆದಮೇಲೆ ಮಲ್ಕೋಬೇಕಾದ್ರೆ ಈ ಥರ ಮತ್ತೆ ಒಂದು ಸರಿ ನಾನು ಆರತಿ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಮೊದಲೇ ಮಾಡಿರ್ತೀವಿ ಪೂಜೆ ಆದಮೇಲೆ, ಈ ಟೈಮಲ್ಲೂ ಮಾಡೋದಾದರೆ ರಾತ್ರಿ ಇನ್ನೊಂದು ಸರಿ ದೇವರಿಗೆ ದೃಷ್ಟಿ ಎಲ್ಲ ತೆಗೆದು ಮಲ್ಕೋಬೇಕು. ಸೊ ಅದರ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಕುಂಕುಮ ಇಟ್ಕೊಳಕ್ಕೆ ಬಂದಿದ್ಲು. ಏಕೆ ಅಂತಂದರೆ ಅವತ್ತಿನ ದಿನ ಆಗಲಿಲ್ಲ ಅಂದರೆ ದೇವ್ರನ್ನ ಕದಲ್ಸೋ ಒಳಗಡೆ ಬಂದು ಕುಂಕುಮ ಇಟ್ಕೋಬೋದು ಅಂತ ಅಷ್ಟೇ. ಸೊ ನಾನು ಅವತ್ತು ಹಬ್ಬದ ದಿನವೇ ಹೋಗಿದ್ದು ಬಂದುಬಿಟ್ಟಿದ್ದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಅದರ ನೆಕ್ಸ್ಟ್ ಡೇ, ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ನ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಲಿ, ಎಲ್ಲರೂ ಕೂಡ ಸತ್ಕರ್ಮಗಳನ್ನೇ ಮಾಡೋ ಥರ ಆ ದೇವರು ಎಲ್ರಿಗೂ ಕೂಡ ಮೋಟಿವೇಟ್ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಅದೇನೇ ನಾನು ಪ್ರತಿ ಸರಿನೂ ಕೇಳೋದು, ನಮಗೆಷ್ಟು ನಾವು ಆ ದೇವರಿಗೆ ಕೇಳೋದು ಅಂದರೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ಅಷ್ಟು ಒಳ್ಳೆತನ ಇರುತ್ತೆ, ಅದಕ್ಕೆ ತಕ್ಕಂಗೆ ಪ್ರತಿಫಲ ಕೊಡಮ್ಮ ಅಂತಲೇ ನಾನು ಕೇಳೋದು. ಏಕೆಂದರೆ ನಾವು ಕಡಿಮೆ ವರ್ಕ್ ಮಾಡಿಬಿಟ್ಟು ಜಾಸ್ತಿ ಕೊಡು ಅಂತಲೂ ಕೇಳೋದು, ನ್ಯಾಯಬದ್ಧವಾಗಿ ನಮಗೆ ರಿಟರ್ನ್ಸ್ ಕೊಡು ಅಂತಲೇ ನಾನು ಕೇಳೋದು ಆ ದೇವ್ರಿಗೆ. ಯಾಕೆಂದರೆ ನಮ್ಮ ವರ್ಕ್ ಆ ಥರ ಇರುತ್ತೆ, ಅದ್ರ ತಕ್ಕಂಗೆ ನೀನು ನನಗೆ ರಿಟರ್ನ್ಸ್ ಕೊಡಮ್ಮ ಅಂತಲೇ ನಾನು ಕೇಳೋದು. ಅದ್ರ ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಎಲ್ರಿಗೂ ಒಳ್ಳೇದು ಮಾಡಮ್ಮ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಮ್ಮ ಅಷ್ಟೇ ನಾನು ಕೇಳೋದು. ದೇವರೇ ಒಳ್ಳೇದು ಮಾಡಿ ಅಂತಲೇ ನಾನು ಕೇಳೋದು ಪ್ರತಿ ಸರಿನೂ. ಮತ್ತು ಆವಾಗವಾಗ ದೇವರು ಕೂಡ ನಮ್ಗೆ ಒಳ್ಳೆ ಪಾಠಗಳನ್ನು ಕೂಡ ನಿಜವಾಗ್ಲೂ ಕಲಿಸ್ತಾಳೆ ಅಂತ ಹೇಳ್ಬೋದು. ಯಾಕೆಂತಂದರೆ ಪ್ರತಿ ವರ್ಷ, ಏಕೆಂದರೆ ವರ್ಷದಿಂದ ವರ್ಷಕ್ಕೆ ನಾವು ಮೆಚ್ಯೂರ್ಡಾಗಿ ಥಿಂಕ್ ಮಾಡಬೇಕು, ಮೆಚ್ಯೂರ್ಡಾಗಿ ನಾವು ಆ್ಯಕ್ಟ್ ಮಾಡಬೇಕು. ಆ್ಯಕ್ಟ್ ಮೀನ್ಸ್ ನಾವು ಬಿಹೇವ್ ಮಾಡಬೇಕು. ಸೊ ಅದನ್ನು ಕೂಡ ದೇವರು ನಮಗೆ ಒಂದೊಂದು ಹಂತದಲ್ಲೂ ಹೇಳ್ಕೊಡ್ತಾಳೆ. ಎಸ್ಪೆಷಲಿ ಈ ಥರ ದೇವಿ ರೂಪದಲ್ಲಿ ದೇವಿಗಳು. ಯಾಕೆಂತಂದರೆ ಹೆಣ್ಮಕ್ಳು ಯಾವ ರೀತಿ ಇರಬೇಕು, ಯಾವ ರೀತಿ ಒಂದು ಸ್ಟ್ರಾಂಗಾಗಿ ಬೆಳಿಬೇಕು, ಮತ್ತು ನಮ್ಮ ಮಕ್ಕಳುಗಳ್ನು ಯಾವ ರೀತಿ ನಾವು ಸ್ಟ್ರಾಂಗಾಗಿ ಬೆಳೆಸ್ಬೇಕು ಅನ್ನೋದು ಹೇಳ್ಕೊಡೋದೇ ತಾಯಂದರು. ಸೊ ಅದನ್ನು ನಾನಂತೂ ಕಲಿತಾ ಇದ್ದೀನಿ. ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ನೆವರ್ ಎಂಡಿಂಗ್ ಇದಂತೂ ನಾನು ಪ್ರತಿ ವರ್ಷವೂ ಕೂಡ ತುಂಬಾ ಬುದ್ಧಿ ಕಲಿತಾನೇ ಇದ್ದೀನಿ. ಸೊ ಅದೇ ಥರನೇ ಆ ದೇವ್ರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಎಲ್ಲರಿಗೂ ಕೂಡ ಆ ಒಂದು ದೇವರು ಸ್ಟ್ರಾಂಗಾಗಿ ನಾವು ಲೈಫ್ ಲೀಡ್ ಮಾಡೋ ಥರ ನೋಡ್ಕೊಳ್ಳಿ, ಆಶೀರ್ವಾದ ಮಾಡಲಿ, ನಮಗೆ ಸ್ಟ್ರೆಂತ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಏನೇ ಬಂದರೂ ನೋಡಿ, ಏನೇ ಬಂದರೂ ನಾವು ಯಾವುದಿನ ಅನ್ಕಂಟ್ರೋಲಬಲ್ ಸಿಚುವೇಶನ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ನಾವೇನು ಮಾಡ್ಬೋದು, ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದು ಅದನ್ನು ಆ ದೇವರಿಂದ ನಾವು ಕಲಿಬೋದು ಅಲ್ವಾ. ಸೊ ಆ ಶಕ್ತಿ ಆ ದೇವ್ರು ನಮಗೆ ಕೊಡಲಿ. ಏನೇ ಬಂದರೂ ಅದನ್ನು ಫೇಸ್ ಮಾಡಿ ನಾವು ಒಳ್ಳೇದು ಮಾಡ್ಕೊಳ್ಳೋ ಅಂಥದ್ದು, ನಮ್ಮ ಲೈಫ್ನ ನಾವು ಸರಿ ಮಾಡಿಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗೋ ಅಂಥ ಒಂದು ಶಕ್ತಿನ ಆ ದೇವ್ರು ನಮಗೆ ಕೊಡಬೇಕು. ಸೊ ಅದು ಬೇಕು ಅಂತಂದರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತೇನೆ, ನಾವು ನಮ್ಮ ಒಂದು ಸಂಸಾರನ ನೋಡಿಕೊಂಡು ಒಳ್ಳೆ ರೀತಿ ಆದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿ ಹೋಗೋ ಥರ ನಾವು ನೋಡಬೇಕು ಗೈಸ್, ಅಷ್ಟೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್.